ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ ನಿಮ್ಮ ಹೆಸರು? ವಿಜಯಲಕ್ಷ್ಮಿ ಅಂತ. ಅಮ್ಮ ಎಲ್ಲಿಂದ ಬರ್ತೀರದ್ ನೀವು? ನಾಗೇಂದ್ರ ಬ್ಲಾಕ್. ಅಮ್ಮ ನಿಮ್ಗೆ ಸರಕೇರ್ ಬಗ್ಗೆ ತಿಳಿಸ್ಕೊಟ್ಟಿದ್ಯಾರು? ಫಸ್ಟ್ ನಮ್ಮ ಮನೆ ಪಕ್ಕನೇ ಇತ್ತು, ಅಲ್ಲಿಂದ ಖಾಲಿ ಮಾಡ್ಬಿಟ್ರು. ಆಮೇಲೆ ನೀವು ಹನುಮಾನ್ ನಗರದಲ್ಲಿ ಇದೆ ಅಂತ ಗೊತ್ತಾಯ್ತು. ಅದು ಸಮಾಕೇರ್ ಅಂತೆ, ನಮಗ್ ಗೊತ್ತಿಲ್ಲ. ಆಕ್ಚುಲಿ ಸೇಮ್ ಟ್ರೀಟ್ಮೆಂಟ್. ಅಮ್ಮ ಈಗ ಸರಕೇರು ಬರೋ ಮುಂಚೆ ಏನ್ ಸಮಸ್ಯೆಯಿಂದ ನೀವು ಸರಕೇರು ಬಂದ್ರಿ? ವೆಯ್ಟ್ ಲಾಸು ಪ್ಲಸ್ ಪೇಯ್ನು, ಬ್ಯಾಕ್ ಪೇನು, ಪೇಯ್ನು, ಬಾಡಿ ಪೇಯ್ನು. ಎಷ್ಟು ವರ್ಷದಿಂದ ಇತ್ತು ಇದೆಲ್ಲ ನಿಮ್ಗೆ? ಸುಮಾರು ವರ್ಷದಿಂದ ಇತ್ತು. ಅಂದ್ರೆ ಒಂದು 5-6 ವರ್ಷದಿಂದ ಈ ಪ್ರಾಬ್ಲಮ್ಸ್ ಇತ್ತು. ಅಮ್ಮ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರಾ? ನಾನೆಲ್ಲೂ ತೋರಿಸ್ಲೇ ಇಲ್ಲ. ಹಾಸ್ಪಿಟ್ಲಿಗೆಲ್ಲೂ ತೋರಿಸಿಲ್ಲ. ಸರಕೇರು ಬಂದು ಎಷ್ಟು ದಿನಕ್ಕೆ ನಿಮಗೆ ಬ್ಯಾಕ್ ಪೇನು, ಬಾಡಿ ಪೇನು, ವೇಟ್ ಲಾಸ್ ಆಗಿದ್ದು? ಕರೆಕ್ಟಾಗಿ ಬಂದಿದ್ರೆ ಇಷ್ಟೊತ್ತಿಗೆಲ್ಲ ರಿಲ್ಯಾಕ್ಸ್ ಆಗ್ತಾ ಇತ್ತು. ಮಧ್ಯದಲ್ಲಿ ನಾವೇ ಡಿಸ್ಕಂಟಿನ್ಯೂ ಮಾಡಿರೋದ್ರಿಂದ ಲೇಟ್ ಆಗ್ತಾ ಇತ್ತು. ಅಂದ್ರೆ ಇವಾಗ ಪ್ರಾಬ್ಲಮ್. ಈಗ ಟೋಟಲ್ 100ಕ್ಕೆ ಎಷ್ಟು % ಕ್ಯೂರ್ ಆಗಿದೆ ಅಂತ ಹೇಳ್ತೀರಾ? 50% ಕ್ಯೂರ್ ಆಗಿದೆ. 50% ಕ್ಯೂರ್ ಆಗಿದೆ ಅಂತ ಹೇಳ್ತಿದ್ದೀರಾ. ಅಮ್ಮ ಈಗ ನಿಮ್ಮ ಮನೇಲೂ ಕೂಡ ಜೇಡ್ ಮ್ಯಾಟ್ ಇದೆ ಅಲ್ವಾ? ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀರಾ ಮ್ಯಾಟನ್ನ? ನಾವು ಏನಾದ್ರು ತುಂಬಾ ಚಳಿಗಾಲದಲ್ಲಿ ಮತ್ತೆ ತುಂಬಾ ಎಲ್ಲರೂ ಹೊರಗಡೆ ಹೋಗಿ ಬಂದು ಸುಸ್ತಾದಾಗ ಮ್ಯಾಟ್ ಯೂಸ್ ಮಾಡ್ತೀವಿ. ನಮ್ಮ ಯಜಮಾನ್ರು ಮಾತ್ರ ಡೈಲಿ ವೈಬ್ರೇಷನ್ ಯೂಸ್ ಮಾಡ್ತಾರೆ. ರೆಗ್ಯುಲರ್ ಆಗಿ ವೈಬ್ರೇಷನ್ ಯೂಸ್ ಮಾಡ್ತಿದ್ದೀರಾ. ಅಮ್ಮ ಈಗ ಸರಕೇರಲ್ಲಿ ಎಷ್ಟೊಂದು ಜನ ಅಪ್ಪ ಅಮ್ಮದಿರು ಬರ್ತಾರಲ್ಲ ನಿಮ್ಮಂತೆ, ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕರೆಕ್ಟಾಗಿ ಬಂದು ಥೆರಪಿ ತಗೊಳ್ಳಿ, ಆದಷ್ಟು ಆರೋಗ್ಯನ ಕಾಪಾಡ್ಕೊಳ್ಳಿ. ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಇಲ್ಲಿ ಬರೋದು ವಾಸಿ. ಅಲ್ಲೇನು ಹೋದ ತಕ್ಷಣ ಟ್ರೀಟ್ಮೆಂಟ್ ಕೊಡಲ್ಲ. ಅಲ್ಲೂ 1 hour 2 hour ಫಸ್ಟ್ ಡಾಕ್ಟ್ರಿಗೆ ಫೋನ್ ಮಾಡಬೇಕು, ಅಪಾಯಿಂಟ್ಮೆಂಟ್ ತಗೋಬೇಕು, ಅಲ್ಲೋಗಿ ಕಾಯಬೇಕು. ಆಮೇಲೆ ಅವ್ರು ಇನ್ನೇನು ಬ್ಲಡ್ ಚೆಕಪ್ ಅದು ಇದು ಹೇಳಿ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಕು. ಅದ್ರ ಬದಲು ಇಲ್ಲೇ ಬಂದು ಡೈಲಿ ಇಲ್ಲೂ ಕಾಯಬೇಕು. ಆದ್ರೂ ಹೆಲ್ಪ್ ಯೂಸ್ ಆಗುತ್ತೆ. ಯೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಆಗುತ್ತೆ. ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ಯಾಕೆ ಸುಮ್ಮನೆ ಆ ಮಾತ್ರೆಗಳು ತಿಂದು ಹಾಳು ಮಾಡ್ಕೋಬೇಕು ಹೆಲ್ತ್ ಅಂತ. ಸೂಪರಪ್ಪ, ತುಂಬಾ ಧನ್ಯವಾದ. ತುಂಬಾ ಚೆನ್ನಾಗಿ ವಿಷಯನ